ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು ಮೊದಲನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಹೋದ ಭಾಗದಲ್ಲಿ ನಾವು ಅಧ್ಯಾಯದ ಹೆಸರು ಯಾಕೆ ಬಂತು ಆತ್ಮ ಸಂಯಮ ಯೋಗ ಅಂತ, ಮತ್ತೆ ಈ ಒಂದು ಅಧ್ಯಾಯದಲ್ಲಿ ಯಾವ ಶ್ಲೋಕದಲ್ಲಿ ಯಾವ ವಿಷಯದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಸಂಕ್ಷೇಪವಾಗಿ, ಮತ್ತೆ ಈ ವಿಷಯಗಳನ್ನ ಈ ಅಧ್ಯಾಯದಲ್ಲಿ ಯಾಕೆ ಹೇಳ್ತಾ ಇದ್ದಾನೆ ಅದರ ಸಂಬಂಧದ ಬಗ್ಗೆ ನಾವು ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡ್ವಿ. ಈಗ ಮೊದಲನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ ನ ಚಾಕ್ರಿಯಃ. ಅನುವಾದ. ಶ್ರೀ ಭಗವಂತನು ಹೇಳಿದನು, ಯಾವ ಪುರುಷನು ಕರ್ಮಫಲದ ಆಶ್ರಯವನ್ನು ಪಡೆಯದೆ ಕರ್ತವ್ಯ ಕರ್ಮವನ್ನು ಮಾಡುತ್ತಾನೋ ಅವನು ಸನ್ಯಾಸಿ ಮತ್ತು ಯೋಗಿಯಾಗಿದ್ದಾನೆ, ಮತ್ತು ಕೇವಲ ಅಗ್ನಿಯನ್ನು ತ್ಯಜಿಸಿದವನು ಸನ್ಯಾಸಿಯಲ್ಲ, ಹಾಗೂ ಕೇವಲ ಕ್ರಿಯೆಗಳನ್ನು ತ್ಯಜಿಸುವವನು ಯೋಗಿಯೂ ಅಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದನ್ನ ನಾವು ಪ್ರಶ್ನೆ ಮತ್ತೆ ಉತ್ತರಗಳ ರೂಪದಲ್ಲಿ ಅರ್ಥ ಮಾಡಿಕೊಳ್ಳೋಣ, ಆಯ್ತಾ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಯಾವ ಮನುಷ್ಯ ತಾನು ಏನೇ ಕೆಲಸ ಮಾಡಿದ್ರು ಅದರ ಫಲ ಬರುತ್ತಲ್ವಾ, ಅದನ್ನ ನೆಚ್ಕೊಂಡು ಅದರ ಆಶ್ರಯವನ್ನ ಪಡೀದೆ ತನ್ನ ಕರ್ತವ್ಯ ಕರ್ಮವನ್ನ ಮಾಡ್ತಾನೋ, ಇದು ನನ್ನ ಕರ್ತವ್ಯ ಅಷ್ಟೇ, ನಾನು ಮಾಡಬೇಕು, ಮಾಡ್ತಾ ಇದ್ದೀನಿ, ಆದರೆ ಅಲ್ಲಿ ಯಾವುದೇ ಫಲಾಪೇಕ್ಷೆಗಳು ಇರೋದಿಲ್ಲ, ಆ ರೀತಿ ಯಾರು ಕೆಲಸ ಮಾಡ್ತಾನೋ ಅವನು ನಿಜವಾಗ್ಲೂ ಸನ್ಯಾಸಿ ಮತ್ತೆ ಯೋಗಿ ಕೂಡ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯೋಗಿ ಅಂತಂದ್ರೆ ತಪಸ್ ಮಾಡಬೇಕು, ಎಲ್ಲವನ್ನ ಬಿಟ್ಟು ಹೋಗ್ಬೇಕು ಸನ್ಯಾಸಿ ಥರ, ಆ ರೀತಿ ಅಲ್ಲ. ನಾನು ಯಾವ ಆಶ್ರಮದಲ್ಲಿದ್ದೀನೋ ನನ್ನ ಒಂದು ಕರ್ತವ್ಯ ಕರ್ಮಗಳು ಅಂತಿರುತ್ತಲ್ಲ, ಅದನ್ನ ಕರ್ಮ ಫಲಗಳನ್ನ ಅಪೇಕ್ಷೆ ಮಾಡದೆ ಯಾರು ಮಾಡ್ತಾ ಇರ್ತಾನೋ ಅವನು ನಿಜವಾಗ್ಲೂ ಸನ್ಯಾಸಿ ಮತ್ತೆ ಯೋಗಿ ಆಗಿದ್ದಾನೆ ಅಂತ ಹೇಳಿದ್ದಾರೆ. ಮತ್ತೆ ಕೇವಲ ಅಗ್ನಿಯನ್ನ ತ್ಯಜಿಸಿ ಅಂದ್ರೆ ಅರ್ಥ ಏನು, ನಾನು ಮನೆ ಮಠ ಎಲ್ಲವನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ಆ ರೀತಿ ತ್ಯಾಗ ಮಾಡಿರೋನು ಯಾವತ್ತೂ ಸನ್ಯಾಸಿ ಆಗೋದಿಲ್ಲ. ಮತ್ತೆ ಕೇವಲ ಕ್ರಿಯೆಗಳನ್ನ ತ್ಯಾಗ ಮಾಡುವಂಥವನು ಅಂದ್ರೆ ನಾನು ಕೆಲಸನೇ ಮಾಡೋದಿಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾನಲ್ಲ, ಅವನು ಯಾವಾಗಲೂ ಯೋಗಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮನೆ ಮಠ ಅಡುಗೆ ಮಾಡೋದನ್ನ ಬಿಟ್ಟುಬಿಟ್ಟು ಬರೀ ನಾನು ಬೇರೆಯವ್ರ ಹತ್ರ ಭಿಕ್ಷೆ ತಗೊಂಡು, ಸನ್ಯಾಸಿಗಳು ಹಾಗೆ ಅಲ್ವಾ ಮಾಡೋದು, ಭಿಕ್ಷೆ ತಗೊಂಡು ನಾನು ಊಟ ಮಾಡ್ಕೊಂಡಿರ್ತೀನಿ ಅಂತ ಹೇಳೋನು, ಮತ್ತು ನಾನು ಕೆಲಸ ಮಾಡಿದ್ರೆ ತಾನೇ ಅದಕ್ಕೆ ಏನಾದರೂ ಒಂದು ಪ್ರತಿಫಲ ಸಿಗೋದು, ಸೊ ನಾನು ಕೆಲಸನೇ ಮಾಡೋದಿಲ್ಲ, ನಾನು ಎಲ್ಲವನ್ನ ತ್ಯಾಗ ಮಾಡಿಬಿಡ್ತೀನಿ ಅಂತ ಅನ್ನೋನು ಯೋಗಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅನ್ನೋದು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈಗ ನೋಡಿ, ಸ್ವಯಂ ಭಗವಂತನೇ ಇಲ್ಲಿ ಹೇಳ್ತಾ ಇದ್ದಾನೆ, ಯಾರು ತಾನು ಮಾಡುವಂಥ ಕೆಲಸದ ಪ್ರತಿಫಲವನ್ನ ಅಪೇಕ್ಷೆ ಮಾಡದೆ, ಮನಸ್ಸಲ್ಲಿ ಫಲಾಪೇಕ್ಷೆನೇ ಇಲ್ಲದೆ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೋ ಅವನು ನಿಜವಾಗ್ಲೂ ಸನ್ಯಾಸಿ ಮತ್ತು ಯೋಗಿ ಅಂತ ಅನ್ನಿಸ್ಕೊಳ್ತಾನೆ ಹೊರತು, ಮನೆ ಮಠ ಬಿಟ್ಬಿಡೋದು ಅಥವಾ ನಾನು ದುಡಿಯೋದು ಬಿಟ್ಟುಬಿಡೋದು, ಕೆಲಸ ಕಾರ್ಯಗಳನ್ನು ಬಿಟ್ಟುಬಿಡೋದು, ಅಡುಗೆ ಮಾಡ್ಕೊಳ್ಳೋದನ್ನ ಬಿಟ್ಟುಬಿಡೋದು, ಬೇರೆಯವ್ರ ಹತ್ರ ನಾನು ಭಿಕ್ಷೆ ಬೇಡಿ ತಿನ್ನೋದು, ಇದೆಲ್ಲ ಮಾಡೋದ್ರಿಂದ ಅವನು ಸನ್ಯಾಸಿ ಮತ್ತು ಯೋಗಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಕರ್ಮಫಲದ ಆಶ್ರಯದ ತ್ಯಾಗ ಹೇಳಿದ್ದಾರೆ, ಆಸಕ್ತಿಯ ತ್ಯಾಗದ ಬಗ್ಗೆ ಏನೂ ಹೇಳಿಲ್ವಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಕರ್ಮ ಫಲವನ್ನ ನಾವು ಅಪೇಕ್ಷೆ ಮಾಡಬಾರ್ದು, ಅದರ ತ್ಯಾಗ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಆಸಕ್ತಿಯನ್ನ ತ್ಯಾಗ ಮಾಡೋದ್ರ ಬಗ್ಗೆ ಇಲ್ಲಿ ಏನು ಹೇಳೇ ಇಲ್ವಲ್ಲ, ಇದ್ರ ಕಾರಣ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಒಬ್ಬ ಮನುಷ್ಯ ಭೋಗಗಳಲ್ಲಿ ಅಥವಾ ಕರ್ಮಗಳಲ್ಲಿ ಆಸಕ್ತಿ ಇರುವಂಥ ಕರ್ಮ ಫಲದ ಆಶ್ರಯವನ್ನ ಯಾವಾಗಲೂ ಕಂಪ್ಲೀಟ್ ಆಗಿ ತ್ಯಾಗ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಈಗ ನನಗೆ ಯಾವುದೋ ಒಂದು ಕೆಲಸದಲ್ಲಿ ಆಸಕ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ನಾನು ಏನೋ ಒಂದು ಭೋಗಿಸ್ಬೇಕು, ಆ ಭೋಗದಲ್ಲಿ ನನಗೆ ಆಸಕ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ಆಸಕ್ತಿ ಇದ್ದ ಮೇಲೆ ಅಲ್ಲಿ ನನಗೆ ಫಲಾಪೇಕ್ಷೆ ಕೂಡ ಇದ್ದೇ ಇರುತ್ತೆ, ಅದನ್ನು ಕಂಪ್ಲೀಟಾಗಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಆಸಕ್ತಿ ಇದ್ದ ಮೇಲೆ ಸ್ವಾಭಾವಿಕವಾಗಿ ಕರ್ಮಫಲದ ಕಾಮನೆ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಕರ್ಮಫಲ ಆಶ್ರಯದ ತ್ಯಾಗ ಅನ್ನುವಂಥದ್ದು ಇದ್ದಾಗ
ಅಂದರೆ ನನಗೆ ಫಲಾಪೇಕ್ಷೆನೇ ಇಲ್ಲ ಅಂತಂದಾಗ, ಅದರಲ್ಲಿ ನನಗೆ ತ್ಯಾಗ ಇದೆ ಅಂತಂದಾಗ, ಅದನ್ನು ಬಿಡ್ತಾ ಇದ್ದೀನಿ ನಾನು, ಫಲಾಪೇಕ್ಷೆಯನ್ನು ನಾನು ಅಪೇಕ್ಷೆ ಮಾಡ್ತಾ ಇಲ್ಲ ಅಂತಂದರೆ ಅಲ್ಲಿ ಆಟೋಮೆಟಿಕ್ಕಾಗಿ ಆಸಕ್ತಿ ಕೂಡ ಇಲ್ಲ ಅಂತಲೇ ಅರ್ಥ ಮಾಡ್ಕೋಬೇಕು. ಫಲಾಪೇಕ್ಷೆನೇ ಇಲ್ಲ ಅಂತಂದಮೇಲೆ ಅಲ್ಲಿ ಆಸಕ್ತಿನೂ ಇರಲ್ಲ. ಆಸಕ್ತಿ ಇಲ್ಲ ಅಂತಂದಾಗಲೇ ನಾವು ಫಲದ ಅಪೇಕ್ಷೆನೂ ಇಟ್ಕೊಳ್ಳೋದಿಲ್ಲ. ಆದರೆ ಯಾವಾಗ ನಮ್ಮಲ್ಲಿ ಆಸಕ್ತಿ ಇದೆ ಅಂತಂದರೆ ಆಟೋಮೆಟಿಕಲ್ಲಿ ಕರ್ಮಫಲದಲ್ಲಿ ನಮಗೆ ಆಸಕ್ತಿ ಇರುತ್ತೆ ಅಂತಲೇ ಅರ್ಥ ಮಾಡಿಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.